ನಿನ್ನೆ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸದಲ್ಲಿ ಬಹುಚರ್ಚಿತ ಬಹು ನಿರೀಕ್ಷಿತ ಡಿನ್ನರ್ ಮೀಟಿಂಗ್ ಆಯಿತು. ನಿನ್ನೆ ರಾತ್ರಿ ನ್ಯೂಸ್ ಅವರ್ನಲ್ಲೂ ಕೂಡ ಹೇಳಿದೆ, ಸ್ವಲ್ಪ ಟೈಮ್ ಹೋಗಬೇಕು, ನಿಧಾನಕ್ಕೆ ಒಂದೊಂದೇ ವಿಷಯ ಗೊತ್ತಾಗತ್ತೆ ಏನೇನಾಯಿತು ಒಳಗಡೆ. ಹೊರಗಡೆ ಬಂದಂಥ ಸಚಿವರಂತೂ ಮಾಧ್ಯಮದ ಮುಂದೆ, ಕ್ಯಾಮರಾಗಳ ಮುಂದೆ ಏನು ಬಾಯಿ ಬಿಡಲಿಲ್ಲ. ಅವರು ಊಟ ಚೆನ್ನಾಗಿತ್ತು, ನಾನ್ ವೆಜ್ ಇತ್ತು, ಉಪ್ಪಿನಕಾಯಿ ಇರಲಿಲ್ಲ, ಮುದ್ದೆ ಇತ್ತು, ಉಗಾದಿ ನಂತರ ಬಿಟ್ಟಿದ್ದೆ, ಈಗ ತಿಂತಾ ಇದ್ದೀನಿ, ಇಂಥದ್ದನ್ನೇ ಮಾತಾಡಿ ಹೋದ್ರು. ಸುಮ್ಮನೆ ಸಂಪುಟ ಸಹೋದ್ಯೋಗಿಗಳು ಒಳ್ಳೆ ನಾನ್ ವೆಜ್ ಊಟ ಹಾಕ್ಸೋಣ ಅಂತೇನು ಮುಖ್ಯಮಂತ್ರಿಗಳು ಕರೆದಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನಾಯಿತು ನಿನ್ನೆಯ ಮೀಟಿಂಗ್ನಲ್ಲಿ? ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಗಳು ತಮ್ಮ ಅಷ್ಟು ಸೋರ್ಸ್ಗಳನ್ನು ಆಕ್ಟಿವೇಟ್ ಮಾಡಿ ಒಂದಷ್ಟು ಮಾಹಿತಿಯನ್ನು ತೆರೆದರು, ಒಂದಷ್ಟು ಮಾಹಿತಿಯನ್ನು ತೆಗೆದರು. ಬಂದಂಥ ಎಲ್ಲ ಸಚಿವರನ್ನು ಉದ್ದೇಶಿಸಿ ಮಾತನಾಡಿ ಸಂದೇಶ ಕೊಡುವುದು ಹಂಗಾಗಿಲ್ಲ. ಮುಖ್ಯಮಂತ್ರಿಗಳು 2-3 ಜನರಿಗೆ, ಕೆಲವರು ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ಮಾತಾಡಿದ್ದಾರೆ. ಏನು ಮಾತಾಡಿದ್ರಂತೆ? 2 ತಿಂಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದು, ರೆಡಿ ಇರಿ ಅಂದ್ರಂತೆ. ಅದು ಸಚಿವ ಸಂಪುಟ ಪುನಾರಚನೆಯ ಮಾತ ಅಥವಾ ಇನ್ನೇನಾದ್ರೂ? 2 ತಿಂಗಳಲ್ಲಿ ಕೆಲ ಬದಲಾವಣೆಯಾಗಲಿದೆ. ಹೈಕಮಾಂಡ್ ಸೂಚನೆಯಂತೆ ಪಕ್ಷದಲ್ಲಿ ಬದಲಾವಣೆಯಾಗಲಿದೆ, ಬದಲಾವಣೆಗೆ ಸಿದ್ಧರಾಗಿರಬೇಕು ಅಂದಿದ್ದಾರೆ. ಅದರ ಜೊತೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಎಲ್ಲೂ ಮಾತಾಡಬೇಡಿ ಅಂದ್ರಂತೆ. ಅಧಿಕಾರ ಹಂಚಿಕೆ, ಕುರ್ಚಿ ಬದಲಾವಣೆಯ ಪ್ರಶ್ನೆಗಳು ಬಂದ್ರೆ ಪ್ರತಿಕ್ರಿಯೆನೇ ಕೊಡಬೇಡಿ. ಹೈಕಮಾಂಡ್ನಿಂದ ಬಂದ ಸೂಚನೆಯನ್ನ ಫಾಲೋ ಮಾಡಿ, ವರಿಷ್ಠರ ಆಕ್ರೋಶಕ್ಕೆ ತುತ್ತಾಗಬೇಡಿ ಅಂದ್ರಂತೆ. ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಹೊತ್ತಿರಲಿಲ್ಲ ಡಿನ್ನರ್ ಮೀಟಿಂಗ್ನಲ್ಲಿ. ಅವರು ಊಟ ಮಾಡಿದ್ದು ಡೌಟೇ. ಒಳಗಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೇ ಪ್ರತ್ಯೇಕವಾಗಿ 20 ನಿಮಿಷ ಮಾತಾಡಿದ್ರಂತೆ. 20 ನಿಮಿಷ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಹೊರಟಿದ್ದಾರೆ. ಜೊತೆಗೆ ಪಂಚಾಯಿತಿ ಚುನಾವಣೆಗಳು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳ ವಿಷಯ ಬಂದೋಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯ ವಿಷಯ ಬಂದೋಗಿದೆ. ಜಾತಿ ಗಣತಿಯ ಬಗ್ಗೆ ಚರ್ಚೆಯಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗೆ ನಿಷೇಧ ಹೇರುವಂತೆ ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರದ ವಿಷಯ ಚರ್ಚೆಗೆ ಬಂದಿದೆ. ಸರ್ಕಾರದ ನಿರ್ಧಾರಗಳನ್ನು ಸಚಿವರು ಮಾಧ್ಯಮಗಳ ಮುಂದೆ ಗಟ್ಟಿಯಾಗಿ ಸಮರ್ಥಿಸಿಕೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಸೂಚನೆ ಕೊಟ್ರಂತೆ. ವಿರೋಧ ಪಕ್ಷಗಳವರು ಏನೇನೇ ಆರೋಪ ಮಾಡ್ತಾರೆ, ನಮ್ಮವ್ರು ಸರಿಯಾಗಿ ಉತ್ತರನೇ ಕೊಡೋದಿಲ್ಲ ಅಂತ
ಬೇಜಾರು ಮಾಡ್ಕೊಂಡ್ರಂತೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಶಾಸಕರುಗಳಿಗೆ ಒಂದೊಂದು ಕ್ಷೇತ್ರಕ್ಕೆ 50 ಕೋಟಿ ಅನುದಾನ ಕೊಟ್ಟಿದ್ರು. ಅದರಲ್ಲಿ ಏನೇನು ಮಾಡಿದ್ರಿ, ಹೆಂಗ್ ಬಳಸ್ಕೊಂಡ್ರಿ ಅಂತ ಕೇಳಿದ್ದಾರೆ. ಕೆಲವು ಶಾಸಕರಿಗೆ, ಕೆಲವು ಸಚಿವರುಗಳ ಬಗ್ಗೆ ಅಸಮಾಧಾನ ಇದೆ, ಅದನ್ನೂ ಪ್ರಸ್ತಾಪಿಸಿದ್ರು. ಅಸಮಾಧಾನ ಪಕ್ಕಕ್ಕಿಟ್ಟು ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಬಿಹಾರ ಚುನಾವಣೆಗಳ ಬಗ್ಗೆ ಚರ್ಚೆಯಾಯಿತು. ಬಿಹಾರ ಚುನಾವಣೆಗಳಲ್ಲಿ ಮೈತ್ರಿಕೂಟವನ್ನು ಗೆಲ್ಲಿಸುವುದಕ್ಕೆ ಸಂಪೂರ್ಣ ಸಹಕಾರ ಕೊಡುವ ವಿಷಯ ಚರ್ಚೆಯಾಯಿತು. ಎಲ್ಲ ರೀತಿಯ ಸಹಕಾರ. ಹಿಂದಿ ಇಂಗ್ಲಿಷ್ ಬರುವ ಸಚಿವರು 2 ವಾರ ಬಿಹಾರದಲ್ಲಿ ಓಡಾಡಿ ಪ್ರಚಾರ ಮಾಡಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 1 ವಾರ ಅಲ್ಲೇ ಸಮಯ ಕೊಡಬೇಕು ಅನ್ನೋದೆಲ್ಲ ಚರ್ಚೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.